ಸಮಸ್ಯೆ ಆಗಲ್ವಾ? ಅದನ್ನ ನೋಡೋಣ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಸರ್, ನೀವು ಮೈಸೂರದು ಡ್ರಗ್ಸ್ ಸಿಕ್ತಲ್ಲ ಸರ್, ಏನಾಯ್ತು ಸರ್ ತನಿಖೆ ಪ್ರಗತಿ? ಇಲ್ಲ, ಅದು ಇನ್ನೂ ನಮಗೆ ಹೆಚ್ಚು ಮಾಹಿತಿಗಳಿರಲ್ಲ. ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಎಲ್ಲ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಿರೋದು ಅದನ್ನೆಲ್ಲ ಮಾಡಿದ್ದಾರೆ. ಬಟ್ ಅವರು ಅಲ್ಲಿ ಬಾಂಬೆ ಪೊಲೀಸ್ನವರು ಅವ್ರದ್ದು ಅರೆಸ್ಟ್ ಮಾಡಿ ಅವರು ಅಲ್ಲೇನೆ ಅರೆಸ್ಟ್ ಮಾಡಿರೋದಕ್ಕೆ ನಮಗೆ ಲೀಡ್ ಸಿಕ್ಕಿ ಅವ್ರು ಬಂದಿರೋದು. ಹಾಗಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಸರ್, ಈ ಕ್ರಿಮಿಕೀಟ ಅವಹೇಳನ ಮಾಡ್ತಾ ಇತ್ತು ಅಂತ ದೂರ ಬಂದಿದೆ ಸರ್. ಯಾವುದಕ್ಕೆ? ಕ್ರಿಮಿಕೀಟ್ ಅಂತ ಒಂದು ಫೇಸ್ಬುಕ್ ಪೇಜ್ ಸರ್. ಕಾಂಗ್ರೆಸ್ ನೋಡಿ, ಇಟ್ಸ್ ಎ ಫ್ರೀ ಸೊಸೈಟಿ, ಹೌದಲ್ವಾ? ಈಗ ನೀವು ಏನೋ ಪೋಸ್ಟ್ ಮಾಡ್ಬೋದು, ನಿಮಗೆ ಅದರ ಹಕ್ಕಿದೆ. ಆದರೆ ಯಾವುದು ಬೇರೆಯವರ ಮನಸ್ಸನ್ನು ನೋಯಿಸದೇ ಇರ್ತಕ್ಕಂಥದ್ದು, ಸಮಾಜಕ್ಕೆ ನಿಮಗೆ ನಿಮ್ಮ ಪೋಸ್ಟಿಂದ ಎಫೆಕ್ಟ್ ಆಗಬಾರ್ದು ಅನ್ನೋದೇನು ನಾವು ನಿಯಮಗಳು ಮಾಡ್ಕೊಂಡಿದ್ದೀವಿ. ಆ ರೀತಿ ನೀವು ಮಾಡಿದಾಗ ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ. ಅಥವಾ ನೀವು ಯಾರೋ ಒಂದು ಪೋಸ್ಟಿಂಗ್ ಹಾಕಿದ ತಕ್ಷಣ ಅವರ ವ್ಯಕ್ತಿತ್ವಕ್ಕೇನೋ ಹಾಳಾಗೋದಿಲ್ಲ. ಆದರೆ ಅದು ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಇದೆಯಾ ಇಲ್ವಾ ನೋಡ್ತೀವಿ. ಅದು ಒಂದು ವೇಳೆ ಔಟ್ಸೈಡ್ ದಿ ಲಾ ಇತ್ತು ಅಂತಂದರೆ ಅದ್ರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ಒಂದು ಸರ್ಕಾರದ ಯೋಜನೆಗಳನ್ನೆಲ್ಲ ಟೀಕೆ ಮಾಡ್ತಾರೆ. ಅದು ಅಭಿಪ್ರಾಯ ಅಲ್ವಾ? ಅವರ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ನಾವು ಅನವಶ್ಯಕವಾಗಿ ನಾವು ಕ್ರಮ ತಗೊಳಕ್ ಹೋಗೋದಿಲ್ಲ. ನಿನ್ನೆ 13 ಒಂದು ಆಗ್ರಹಗಳು ಬರ್ತಾ ಇದೆ ಸರ್. ಪಕ್ಷದ ವತಿಯಿಂದ ಕರೀಲಿ, KPCC ಅಧ್ಯಕ್ಷ ವತಿಯಿಂದ ಕರೀಲಿ ಅನ್ನೋಂಥದ್ದೊಂದು ಆಗ್ರಹಗಳು ಬರ್ತಾ ಇದೆ ಸರ್. ಎಲ್ಲ ಮಾಡ್ತಾರೆ. ಅವರಿಗೆ ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ. ಪಕ್ಷ ಸಂಘಟನೆಗೆ ಯಾವಾಗ ಬೇಕಾದ್ರೂ ಕರೀತಾರೆ ಅಧ್ಯಕ್ಷರು. ಈಗ ನಾನಿರುವಾಗ ಅವಾಗಲೂ ಸರ್ಕಾರ ಇತ್ತು. 13ರಿಂದ 18ರಲ್ಲಿ ನಾನು ಅಧ್ಯಕ್ಷನಿದ್ದಾಗ ಅವಾಗಲೂ ನಮ್ಮ ಸರ್ಕಾರನೇ ಇತ್ತಲ್ಲ. ಮುಖ್ಯಮಂತ್ರಿಗಳು ಇವರೇ ಇದ್ರಲ್ಲ, ಸಿದ್ದರಾಮಯ್ಯನವರು. ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ನಾನು ಸಭೆ ಕರೀತಾ ಇದ್ದೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಪಕ್ಷ ಸಂಘಟನೆಗೆ ಬೇರೆನೇ ಅಪ್ರೋಚ್ ಇರುತ್ತೆ. ಅದನ್ನು ತಪ್ಪು ಅರ್ಥೈಸ್ಕೊಳ್ಬಾರ್ದು. ಸರ್, ಈ ಶಾಸಕರ ಸಭೆಗೆ ಬೆಂಗಳೂರು ಶಾಸಕರನ್ನು ಕರೆದಿದ್ದೇ ಇರೋದು ಕೂಡ ಒಂದಷ್ಟು ಚರ್ಚೆ ಇಲ್ಲ. ಅವ್ರಿಗೆ ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರಲ್ಲ, ಕಂಟಿನ್ಯೂಸ್ ಆಗಿ ಬೆಂಗಳೂರಿನವ್ರನ್ನೇ ಕರೀತಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡುವಾಗ ಬೆಂಗಳೂರಿನವ್ರನ್ನೇ ಕರೆದ್ರು. ಆವಾಗ ನಾವು ತುಮಕೂರಿನವರು ನಮ್ಮನ್ನೇ ಕರೆದಿಲ್ಲ ಅಂದರೆ ಅದು ಆ ರೀತಿ ಆಗೋದಿಲ್ಲ. ಯಾವ ಸಂದರ್ಭಕ್ಕೆ ಯಾರನ್ನ ಕರೆದು ಮಾತಾಡಬೇಕು ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆ ರೀತಿ ಮಾಡ್ತಾರೆ. ಕ್ರಿಮಿಕೀಟ ಎಂಬ ಪೋಸ್ಟ್ ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿ 4ನೇ ತಾರೀಕು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮ್ ಅನ್ನು ಕೊಡ್ತಾರೆ. ಫೈನಲ್ ಆಗಿಲ್ಲ. ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ. 2022ರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು, ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತೀವಿ. ಸರ್, ಭದ್ರತೆ ಸವಾಲಾಗಲ್ವಾ ಅಂತ ಸರ್? ರಾಹುಲ್ ಗಾಂಧಿ ಅಂತ ದೊಡ್ಡ ನಾಯಕರು ಬಂದಾಗ ಅವರು ಪ್ರೊಸೆಷನ್ನಲ್ಲಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಪ್ರೊಸೆಷನ್ ಮಾಡೋದೇ ಇಲ್ವಲ್ಲ. ಹಾಂ ಸರ್, ಪ್ರೊಸೆಷನ್ ಮಾಡೋದೇ ಇಲ್ಲ ಅಂದಮೇಲೆ ಭದ್ರತೆ ಪ್ರಶ್ನೆ ಬರಲ್ಲ. ಅವರು ಸ್ಪಾಟಿಗೆ ಒಂದು ವೇಳೆ ನಮ್ಮ ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಬಂದರೆ ಅಲ್ಲಿಗೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿರ್ತೇವೆ. ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದಲ್ವಾ? ಸರ್, ಈಗ ನಿನ್ನೆ ನಡೆದಂತಹ ಸಭೆ ಚರ್ಚೆ, ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗಿದೆ. 2 ವಿಚಾರ, ಒಂದು ತುಮಕೂರು ಹಾಲು ಒಕ್ಕೂಟ, ಮತ್ತೊಂದು ಹೇಮಾವತಿ ಲಿಂಕ್ ಏನಾದ್ರು ಕೂಡ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆದಿದೆ. ಯಾಕಂದ್ರೆ ನಮಗೆ ಬೇಕು ಬೇಡ ಅನ್ನುವಂತಹದ್ದು ಏನಾಯ್ತು ಸರ್ ಎಕ್ಸಾಕ್ಟ್ ಅನ್ನುವಂಥದ್ದು? ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಶಾಸಕರ
ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರೇ ಆಗಲಿ ಜನಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇರೆ ಬೇಕಲ್ವಾ ಅದನ್ನು ಹೇಳೋದಕ್ಕೆ. ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೆ. ಆಗ ಅವರ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಮುಖ್ಯಮಂತ್ರಿಗಳಿಗೆ ತಿಳಿಸೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಬದಲಾಗ್ತವೆ. ಈಗ ನಮ್ಮ ಜಿಲ್ಲೆದು ನೀವು ಹೇಳಿದಾಗೆ ಒಂದಿಷ್ಟು ಮನಸ್ಸುಗಳು ಒಡೆದು ಹೋಗಿತ್ತು ನಾವು ಡೈರಿ ಎಲೆಕ್ಷನ್ಸ್ ಮಾಡುವಾಗ. ಅದು ಅವರಿಗೆ ಹೇಳೋದಕ್ಕೆ, ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಅಥವಾ ಅವರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಬೇಕಲ್ಲ. ನಿನ್ನೆ ಅವರು ಎಕ್ಸ್ಪ್ರೆಸ್ ಮಾಡಿದರು. ಮಾಡಿದ ಮೇಲೆ ನಾವು ಎಲ್ಲರೂ ಇಲ್ಲಪ್ಪ ಅದರಲ್ಲಿ ಈ ರೀತಿ ಆಯಿತು ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು. ಇಡೀ ಡೈರಿ ಇದು ಒಕ್ಕೂಟ ಪ್ರಾರಂಭ ಆದಾಗಿಂದ ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ. ಅದಕ್ಕಾಗಿ ನಾವು ಆ ತೀರ್ಮಾನ ತಗೊಂಡು ವೆಂಕಟೇಶ್ ಅಂತ MLA ಯಾರು ಪಾವಗಡದವರಿದ್ದಾರೆ ಅವ್ರು ನಾಮಿನೇಟ್ ಮಾಡಿ ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನ ಮೊದಲನೇ ಸಾರಿ ಮಾಡಿದೋ. ಇದು ಹಿನ್ನೆಲೆ. ಆದರೆ ಅವ್ರಿಗೆ ಬೇರೆ ನಮ್ಮ ಶಾಸಕರುಗಳಿಗೆಲ್ಲ ಕೆಲವರಿಗೆ ಅದು ಬೇರೆ ರೀತಿ ಅರ್ಥೈಸ್ಕೊಂಡ್ರು. ಅದನ್ನು ಕ್ಲಾರಿಫಿಕೇಷನ್ ಮಾಡಿದ ಮೇಲೆ ಸರಿ ಹೋಯಿತು. ಆ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಅವೆಲ್ಲ ಏನಾದರೂ ವೈಮನಸ್ಸುಗಳಿದ್ರೆ ಹೊರಟೋಗುತ್ತೆ. ಲಿಂಕ್ ಕೆನಾಲ್ದೇನು ಚರ್ಚೆ ಆಗಲಿಲ್ಲ. ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ಟು 1,000 ಕೋಟಿ ರೂಪಾಯಿ ಇದನ್ನು ಗ್ರಾಂಟ್ ಮಾಡಿ ಕೆಲಸ ಪ್ರಾರಂಭ ಆಗಿತ್ತು. ಮಧ್ಯದಲ್ಲಿ ಕೆಲವರು ಸೇರ್ಕೊಂಡು ತಡೆದಿದ್ದಾರೆ. ಅದನ್ನು ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡ್ಕೊಳ್ತೇವೆ. ಏನು ಸಿಕ್ಕಿಲ್ಲ ಸರ್. ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ SIT ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಚುನಾವಣಾ ಅಕ್ರಮ ಇಲ್ಲೂ ರಾಜ್ಯದಲ್ಲೂ ಆಗಿದೆ ಅಂತ ನೀವು ಒಪ್ತೀರಾ ಸರ್? ಅಲ್ಲ, ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವ್ರ ಆರೋಪ. ನಾವು ಅದು ನೀವು ಕಂಪ್ಲೇಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಅಲ್ವಾ. ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರುಗಳು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಅವರವ್ರಿಗೆ ಬೇಕಾದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಸರಿ ಇದೆ ಸರಿ ಇಲ್ಲ ಅಂತ ನಾವು ಹೇಳಕ್ ಆ ಜಡ್ಜ್ಮೆಂಟ್ ನಾವು ಮಾಡೋಕ್ಕಾಗಲ್ಲ. ಒಂದು ಕ್ಷೇತ್ರ ಅಂತ ಹೇಳಿದ್ದಾರೆ ರಾಹುಲ್. ಅದು ಸ್ಪೆಸಿಫಿಕ್ ಆಗಿ ಚುನಾವಣೆ ಬೈ ಎಲೆಕ್ಷನ್ಸ್ ನಡೆದಾಗ ಒಂದೇ ಕ್ಷೇತ್ರ ಅಲ್ವಾ, ಅದಕ್ಕೆ ಹೇಳಿದ್ದಾರೆ.